ಹೊನ್ನಾಳಿ ಚಂದ್ರಶೇಖರ್ ಅವರೇ, ಬರಗಾಲದಿಂದಾಗಿ ಈ ಬಾರಿ ರಾಜ್ಯದ ಪರಿಸ್ಥಿತಿ ಅಕ್ಷರಶಃ ಹೀನಾಯ ಸ್ಥಿತಿಯಲ್ಲಿದೆ. ಇದಕ್ಕೆ ಸೂಕ್ತವಾದಂತಹ ಉದಾಹರಣೆ ಅಂದ್ರೆ ರಾಜಮುಡಿ ಅಕ್ಕಿ ಬೆಲೆ ಇದೀಗ 90 ರೂಪಾಯಿವರೆಗೆ ಏರಿಕೆಯಾಗಿದೆ. ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ನಯನ, ಅಕ್ಕಿ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿತ್ತು. ಬಹುಶಃ ಈ ವರ್ಷದ ಆರಂಭದ ಕಾಲದಲ್ಲಿ ಮಳೆಗಾಲ ಯಾವಾಗ ಕುಂಠಿತ ಆಯ್ತು ಆವಾಗ್ಲೇ ನಿರೀಕ್ಷೆ ಮಾಡಲಾಗಿತ್ತು ಈ ಬಾರಿ ಅಕ್ಕಿಯ ದರ ಹೆಚ್ಚಾಗುತ್ತೆ ಅಂತ ಹೇಳಿ. ಅದ್ ನೋಡಿ ನಿರೀಕ್ಷೆ ಅಂತ ಈಗ ರಾಜಮುಡಿ ಅಕ್ಕಿ 90 ರೂಪಾಯಿ ಆಗಿದೆ, 80ರಿಂದ 90 ರೂಪಾಯಿ 1 ಕಿಲೋಗೆ. ಸೋನಾ ಮಸೂರಿ ಅಕ್ಕಿ ಸಹ 60-65 ರೂಪಾಯಿ ಆಗಿದೆ. ಹಾಗಾಗಿ ಅಕ್ಕಿಯ ಬೆಲೆ ಜಾಸ್ತಿ ಆಗಿರೋದು. ಅಕ್ಕಿ ಅನ್ನೋದು ಕರ್ನಾಟಕ ಆಗಿರ್ಬೋದು ಮತ್ತೆ ಭಾರತದ ಬಹುಸಂಖ್ಯಾತರ ಆಹಾರ ಕ್ರಮದಲ್ಲಿ ಬಹಳ ಅನಿವಾರ್ಯವಾಗಿ ಬಳಸುವಂತಹ ಧಾನ್ಯ ಅಕ್ಕಿ. ಹಾಗಾಗಿ ಅಕ್ಕಿ ಇಲ್ಲದೇನೆ ಎಷ್ಟೋ ಮನೆಗಳಲ್ಲಿ ಊಟವೇ ಆಗಲ್ಲ. ಅದರಲ್ಲೂ ಈ ದ್ರಾವಿಡ ಪ್ರದೇಶದ ರಾಜ್ಯಗಳಿದಾವಲ್ಲ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಈ ರಾಜ್ಯಗಳಲ್ಲಂತೂ ಅಕ್ಕಿ ಇಲ್ಲದೆ ಊಟನೇ ಆಗೋದಿಲ್ಲ. ಹಾಗಾಗಿ ಬಹಳ ದಿನನಿತ್ಯ ಬಳಸ್ತಕ್ಕಂತ ಅಕ್ಕಿಯ ಬೆಲೆ ಏರಿಕೆ ಆಗಿರೋದು ಕೈ ಸುಡುವಂತಾಗಿದೆ. ಕರ್ನಾಟಕದಲ್ಲಿ ಕಳೆದ ವರ್ಷ ಈ ಹಿಂದಿನ ಹಂಗಾಮಿನಲ್ಲಿ ಒಟ್ಟು 11 ಲಕ್ಷ ಎಕರೆಯಷ್ಟು ಬಿತ್ತನೆ ಮಾಡಲಾಗಿತ್ತು ಭತ್ತವನ್ನ. ಆದ್ರೆ ಈ ಬಾರಿ ಮಳೆ ಕಡಿಮೆ ಇರೋ ಕಾರಣಕ್ಕೆ ಒಂದು 7-8 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆ ಆಗಿದೆ. ಬಿತ್ತನೆಯೂ ಕುಂಠಿತ ಆಗಿದೆ. ಆಮೇಲೆ ಮಳೆ ಬರದೇನೆ ಇಳುವರಿನೂ ಸಹ ಕುಂಠಿತ ಆಗಿರೋದ್ರಿಂದ ಅಕ್ಕಿಯ ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ಸರ್ಕಾರ ಇದಕ್ಕೆ ಏನ್ ಮಾಡ್ಬೇಕು, ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ಬೇಕಾಗಿದೆ. ಬೆಲೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ, ಬಹುಶಃ ಇನ್ನೂ ಜಾಸ್ತಿ ಆಗುತ್ತೆ. ಈ ಬೆಲೆ ಇನ್ನೊಂದು 125-150 ತಲುಪಿದ್ರು ಸಹ ಆಶ್ಚರ್ಯ ಇಲ್ಲ. ರಾಜಮುಡಿ ಅಕ್ಕಿ ಮತ್ತು ಬೇರೆ ಅಕ್ಕಿಗಳ ಬೆಲೆ ಇನ್ನು 30% ಜಾಸ್ತಿ ಆದ್ರೂ ಆಶ್ಚರ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ಈಗ ಇದೆ ನಯನ. ಹಾಗಾಗಿ ಅನಿವಾರ್ಯವಾಗಿ ಅಕ್ಕಿಯನ್ನು ಬಿಟ್ಟು ಪರ್ಯಾಯ ಇಲ್ಲವೇ ಇಲ್ಲ ಬಹಳಷ್ಟು ಜನಕ್ಕೆ. ಅದು ಆಹಾರ ಪದ್ಧತಿಯಲ್ಲೇ ಹಾಸುಹೊಕ್ಕಾಗ್ಬಿಟ್ಟಿದೆ. ಕರ್ನಾಟಕ ಆಗಿರ್ಬೋದು, ಬಹಳಷ್ಟು ಭಾರತದ ಜನತೆಗೆ, ಬಹಳಷ್ಟು ಜನತೆಗೆ ಅಕ್ಕಿ ಅನ್ನೋದು ಅವರ ಆಹಾರ ಪದ್ಧತಿಯ ಹಾಸುಹೊಕ್ಕಾದಂತ ಒಂದು ಸಂಪ್ರದಾಯ ಅದು. ಹಾಗಾಗಿ ಇದನ್ನ ಮೀರ್ಲಿಕ್ಕೆ, ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸರ್ಕಾರವೇನಾದ್ರೂ ಕ್ರಮ ಕೈಗೊಳ್ಬೇಕಾಗಿದೆ ನಯನ. ಈಗ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು? ವಿಚಿತ್ರ ನೋಡಿ, ಈಗ ಆಹಾರ ನಿಗಮದ ಗೋದಾಮಿನಲ್ಲಿ ಅಕ್ಕಿಯ ಸಂಗ್ರಹ ಇದೆ. ಆದ್ರೆ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಅಕ್ಕಿ ಅಲ್ಲಿಂದ ಖರೀದಿ ಮಾಡಿದ್ರೆ ಅಥವಾ ಅದನ್ನ ಓಪನ್ ಮಾರ್ಕೆಟ್ ಬಿಟ್ರೆ ಈ ಏನು ಅಕ್ಕಿಯ ಬೆಲೆ ಇದೆ ಇದು ಸ್ವಲ್ಪ ನಿಯಂತ್ರಣಕ್ಕೆ ಬರ್ಬೋದೇನೋ. ಸರ್ಕಾರದ ಸಂಗ್ರಹದಲ್ಲಿ ಅಕ್ಕಿ ಇದೆ ಈಗ. ಆಮೇಲೆ ಬಹಳ ಮುಖ್ಯವಾಗಿ ಈಗೇನು ಪಡಿತರದ ಮೂಲಕ ಅಕ್ಕಿಯನ್ನ ಸರ್ಕಾರ ಕೊಡುತ್ತೆ, ಅದನ್ನ ಇನ್ನೂ ಸ್ವಲ್ಪ ವ್ಯಾಪಕವಾಗಿ ಮಾಡಬೇಕು. ಉದಾಹರಣೆಗೆ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ಇದೆ. 5 ಕೆಜಿ ಅಕ್ಕಿಯನ್ನ ಕೊಡ್ಬೇಕು, 10 ಕೆಜಿನ ಅಕ್ಕಿ ಕೊಡ್ಬೇಕು ಅಂತ ಇದೆ. ಆದ್ರೆ 10 ಕೆಜಿ ಅಕ್ಕಿಯನ್ನ ಪ್ರೊಕ್ಯೂರ್ ಮಾಡೋದೇ ಕರ್ನಾಟಕಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಪಡಿತರ ವ್ಯವಸ್ಥೆಯ ಮೂಲಕ ಅಕ್ಕಿ ಬಹಳಷ್ಟು ಜನರಿಗೆ, ಬಹಳಷ್ಟು ಈ BPL ಕುಟುಂಬಗಳಿಗೆ ಸುಲಭವಾಗಿ ಸಿಗುವಂತಾದ್ರೆ ಅಕ್ಕಿಯ ಬೆಲೆ ಸ್ವಲ್ಪ ನಿಯಂತ್ರಣಕ್ಕೆ ಬರಬಹುದಾ ಅಂತ. ಯಾಕಂದ್ರೆ ಬೇಡಿಕೆ ಕಡಿಮೆ ಆಗುತ್ತೆ ಅಕ್ಕಿ. ಆದ್ರೆ ಈ ಹೊರಗಿನ ಮಾರುಕಟ್ಟೆಯಲ್ಲಿ ಸರ್ಕಾರ ಮತ್ತೆ ಈ ಪಡಿತರ ವ್ಯವಸ್ಥೆ ಮೂಲಕ ಅಕ್ಕಿಯನ್ನ ಸರಬರಾಜು ಮಾಡಬಹುದು. ಆದ್ರೆ ಹೊರಗಿನ ಮಾರುಕಟ್ಟೆಯಲ್ಲಿ ನಿಯಂತ್ರಣ ಮಾಡ್ಬೇಕು ಅಂತಂದ್ರೆ ಪಡಿತರ ವ್ಯವಸ್ಥೆ ಮೂಲಕ ಮಾತ್ರ ಅಲ್ಲದೆ ಈ ಹೊರಗಿನ ಓಪನ್ ಮಾರ್ಕೆಟ್ ಸಹ ಸರ್ಕಾರ ಅಕ್ಕಿಯನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ, ಅಕ್ಕಿಯನ್ನ ಮಾರಾಟ ಮಾಡ್ಬೇಕಾಗತ್ತೆ. ಆದ್ರೆ ಸರ್ಕಾರದ ಸಂಗ್ರಹದಲ್ಲಿರೋ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ಇಷ್ಟೆಲ್ಲ ಬೆಲೆ ಇದ್ರು ಸಹ ಸರ್ಕಾರದ ಸಂಗ್ರಹದಲ್ಲಿ ಇರ್ತಕ್ಕಂಥ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ಮಾರಾಟಗಾರರು ಬರ್ತಾ ಇಲ್ಲ ಅಂತ ಹೇಳಿ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ಬೇಕಾಗಿದೆ. ಈ ಓಪನ್ ಮಾರ್ಕೆಟ್ ಅಲ್ಲಿ ಅಕ್ಕಿ ಸಿಕ್ಕರೆ ಅಕ್ಕಿಯ ಸಂಗ್ರಹ ಮತ್ತೆ ಬೇಡಿಕೆ ಏನಿದೆ ಅದಕ್ಕೆ ತಕ್ಕಂತೆ ಅಕ್ಕಿಯ ಪೂರೈಕೆ ಆದ್ರೆ ನಿಜವಾಗಿ ಬೆಲೆ ಕಡಿಮೆ ಆಗುತ್ತೆ. ಈಗೇನು ಭಾರತ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲೂ ಸಹ ಅಕ್ಕಿಯನ್ನು ಬೆಳೀತಾರೆ. ಹಾಗಾಗಿ ಅಕ್ಕಿಯನ್ನ ಆಮದು ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ನಿರ್ಬಂಧಗಳನ್ನ ಸ್ವಲ್ಪ ಸಡಿಲಿಸುವಂತದ್ದು, ಬೇರೆ ದೇಶಗಳ ಅಕ್ಕಿಯನ್ನ ಆಮದು ಮಾಡ್ಕೊಂಡು ನಮ್ಮ ಭಾರತದ ಮಾರುಕಟ್ಟೆಗೆ ಬಿಡುವಂತದ್ದು, ಈ ತರದೆಲ್ಲ ಕ್ರಮಗಳನ್ನ ಸರ್ಕಾರ ತಗೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ಈ ಅಕ್ಕಿಯ ಬೆಲೆ ಏನಿದೆ, ಬೆಲೆ ಏರಿಕೆಯ ಬಿಸಿ ಏನಿದೆ ಅದರಿಂದ ಹೈರಾಣ ಹೋಗ್ತಾರೆ ನಯನ. ಖಂಡಿತವಾಗ್ಲೂ ಹೌದು. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತ ಜನರಿಗೆ ತಿನ್ನೋ ಅಕ್ಕಿ ಬೆಲೆ ಕೂಡ ಈ ರೀತಿ ಜಾಸ್ತಿ ಆಗ್ತಾ ಇರೋದು ತಡ್ಕೊಳ್ಳೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ನಯನ. ಅಕ್ಕಿ ಜೊತೆಗೆ ಇನ್ನು ಬೇರೆ ತರಕಾರಿಗಳು ಸಹ ರೇಟ್ ಇದೆ. ಮಳೆಯ ಕಾರಣದಿಂದನೇ, ಮಳೆಯ ಕೊರತೆ ಕಾರಣದಿಂದನೇ ತರಕಾರಿಗಳು ಸಹ, ಆಲೂಗಡ್ಡೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಇವು ಸಹ ಬೆಲೆ ಜಾಸ್ತಿ ಆಗ್ತಾ ಇದಾವೆ. ಹಾಗಾಗಿ ಜನರ ದೈನಂದಿನ ಜೀವನ ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗುವಂತಾಗಿದೆ. ಈಗಲಾದ್ರೂ ರಾಜಕಾರಣಿಗಳು
ಏನು ಸಂಸತ್ತಿನ ಒಳಗೆ, ಲೋಕಸಭೆ ಒಳಗೆ, ವಿಧಾನಸಭೆ ಒಳಗೆ ಗುದ್ದಾಟವನ್ನು ಮಾಡೋದ್ ಬಿಟ್ಟು ನಿಜವಾಗ್ಲೂ ಜನರ ಸಮಸ್ಯೆ ಏನಿದೆ ಆ ಕಡೆ ಗಮನ ಹರಿಸಬೇಕಾಗಿದೆ. ಅಕ್ಕಿಯ ಬೆಲೆಯನ್ನ, ಮತ್ತೆ ಅಕ್ಕಿ ಬೆಲೆ ಮಾತ್ರ ಅಲ್ಲ, ಬೇರೆ ಏನು ಈ ಬೆಲೆ ಏರಿಕೆ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕೂಡಲೇ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು. ಅಕ್ಕಿ ಮತ್ತೆ ಬೇರೆ ಬೇರೆ ಯಾವ ದೈನಂದಿನ ಆಹಾರ ಸಾಮಗ್ರಿಗಳಿದೆ, ತರಕಾರಿಗಳಿದೆ, ಇವೆಲ್ಲ ಬೆಲೆನ ನಿಯಂತ್ರಣ ಮಾಡ್ಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೆ ಸರ್ಕಾರ ಈಗ ಆವರ್ತ ನಿಧಿಯನ್ನ ಬಳಸಲೇಬೇಕಾಗಿದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.